ಆಮೇಲೆ ಇನ್ನೊಂದೇನಪ್ಪ ಅಂತಂದರೆ ತುಂಬ ಜನ ಮಾಡುವಂಥದ್ದು, ಈಗ ಕೋಳಿಗಳು ಕಾವು ಕೂತ್ಕೊಂಡೈತೆ, ಕಾವು ಕೂತ್ಕೊಂಡ್ರೆ ಅದನ್ನ ಎದುಳಿಸ್ಬೇಕು ಅಂದ್ಬಿಟ್ಟು ಮೂತಿಗೆಲ್ಲ ಅದ್ರ ರೆಕ್ಕೆನೇ ಕಿತ್ತು ಅದಕ್ಕೆ ತುರ್ಕೋದು. ಮತ್ತು ಇನ್ನೊಂದೇನಪ್ಪ ಅಂತಂದರೆ ಯಾವಾಗಲೂ ನೀರು ಗಸ್ತಾನೆ ಇರೋದು, ಇಲ್ಲ ಅಂತಂದರೆ ಕಾಲು ಕಟ್ಬಿಟ್ಟು ನೇತಾಕೋದು, ಈ ಥರದ್ದು ಏನಾರು ತಪ್ಪು ಮಾಡ್ತಾಯಿದ್ರಿ ಯಾವುದೇ ಕಾರಣಕ್ಕೂ ಆ ತಪ್ಪು ಮಾಡೋಕ್ಕೆ ಹೋಗ್ಬಿಡ್ರಿ. ನಿಮ್ಗೇನಾದರೂ ಕಾವು ಕೂತಿರೋದು ಏನಾರು ಕೋಳಿ ನಿಮಗೆ ಈ ಥರ ಏನಾದರೂ ಕಾವು ಕೂತೈತೆ ಅಂತಂದರೆ ನೀವು ಎದುಳಿಸ್ಬೇಕು ಅಂತಂದರೆ ಕಾಲನ್ನ ಕಟ್ಬಿಡಿ. ಅಂದರೆ ಕೆಳಗಡೆ ಇಲ್ಲಿ ಕಾಲು ಕಾಣಿಸುತ್ತಲ್ಲ, ಈ ಕಾಲನ್ನ ಕಟ್ಬಿಟ್ಟು ನೀಟಾಗಿ ಇಲ್ಲಿ ಕಾಣಿಸ್ತಿದೆ ನೋಡಿ, ಕಾಲು ಕಟ್ಬಿಟ್ಟು ಅಚ್ಚುಕಟ್ಟಾಗಿ ಈ ಥರ ಕಾಲು ಕಟ್ಬಿಟ್ಟು ನೀರೊಳಗಡೆ ಹಚ್ಬಿಟ್ಟು ಎಸ್ಬಿಡಿ. ಅಂತಂದರೆ ಹಿಂದೆ ವೀಡಿಯೋ ಮಾಡಿದ್ದೀನಿ ನೋಡಿ ಅದ್ರ ಬಗ್ಗೆ. ಒಂದೆರಡು ದಿನ ಅದನ್ನ ನೀವು ಬಿಸಿಲಲ್ಲಿ ಹಾಕ್ಬಿಡ್ತು ಅಂತಂದರೆ, ಅಂದರೆ ಎಸ್ಬಿಡ್ತು ಅಂದರೆ ತೂದು ಎಸ್ಬಿಡೋದಲ್ಲ, ಅಲ್ಲಿ ನೀರೊಳಗಡೆಯಿಂದ ಹಚ್ಬಿಟ್ಟು ಎಸಿದ್ರೆ ನಿಮ್ಗೆ ಒಂದು 2-3 ದಿನ ಅದು ಒಂದೇ ಜಾಗದಲ್ಲಿ ಇರುತ್ತೆ, ಯಾವುದೇ ಕಾರಣಕ್ಕೂ ಎತ್ತಗೂ ಹೋಗೋದಿಲ್ಲ. ಒಂದು 2-3 ದಿನ ಹುಂಜೆ ಮೆಟ್ಟಾದ್ಮೇಲೆ ಆಟೋಮೆಟಿಕ್ ಎದೊಳುತ್ತೆ. ಇನ್ನು 3 ಡೇಸ್ಗೆಲ್ಲ ಮೊಟ್ಟೆ ಬರುತ್ತೆ. ಅಂದರೆ ಕೆಲವು ಕೋಳಿಗಳು ತಾಯಿ ಕೋಳಿಗಳು ಬೇಗ ಬರ್ತವೆ, ಒಂದು 15 ದಿನನಾದರೂ ಬೇಕು ಒಂದೊಂದು ಕೋಳಿಗಳು. ಕೆಲವು ಕೋಳಿಗಳು ಬೇಗ ಮೊಟ್ಟೆ ಬಂದ್ಬಿಡುತ್ತೆ. ಅದೇ ಥರ ನೀವು ಕಾವು ಕೋಳಿಗಳನ್ನ ಮಾಡಬೇಕು ಅಂದರೆ ಆ ಥರ ಮಾಡ್ಕೊಳ್ಳಿ. ಮತ್ತು ಇನ್ನೊಂದು ಜನ ತುಂಬ ಜನ ಕೇಳೋದೇನಪ್ಪ ಅಂತಂದರೆ ಏನಿದು ಅಂತ ಕೇಳ್ಬೋದು, ಕೂದಲು ಕಿತ್ಕೊಂಡ್ರದ ಪುಕ್ಕ ಕಿತ್ಕೊಂಡ್ರದ ಅಂತ ತುಂಬ ಜನ ಕೇಳ್ಬೋದು. ಅದು ಆ ಥರ ಅಲ್ಲ, ಕಾವು ಕೊಡಬೇಕಾದ್ರೆ ರೆಕ್ಕೆ ಎತ್ಬಿಟ್ಟು ಕಾವು ಕೊಡೋದು, ರೆಕ್ಕೆ ಆಗಿದೆ. ಆ ಥರ ಕಾವು ಕೋಳಿಗಳನ್ನ ನೀವು ನೋಡ್ಕೋತೀನಿ ಅಂತಂದರೆ ಆ ಥರ ನೋಡ್ಕೋಬೋದು. ಬಟ್ ಅದನ್ನ ನಿಮಗೆ ಕಾವುಗೆ ಕುಣ್ಸೋಕೆ ಇಷ್ಟ ಇಲ್ಲ ಅಂತಂದ್ರೆ ಅಷ್ಟು ಮಾಡ್ಕೊಳ್ಳಿ. ಇಲ್ಲಾಂದರೆ 10-12 ಮೊಟ್ಟೆ ಇಕ್ಕೋತು ಅಂದರೆ 12 ಮೊಟ್ಟೆ ಇದ್ರೂ ಈ ಥರ ಕಾವಿಗೆ ಅಚ್ಚುಕಟ್ಟಾಗಿ ಕೋಳಿನ ಕುಂಡ್ರಿಸ್ಬಿಟ್ರೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಆಗೋಲ್ಲ. ಮತ್ತು ಅಚ್ಚುಕಟ್ಟಾಗಿ ಕೋಳಿ ಕೂತಿರುತ್ತೆ, ಅದನ್ನು ಬಿಟ್ಬಿಟ್ಟು ಅವಾಗ ಮಾಡ್ತಿದ್ರು ಮೂಗು ಕಡ್ಡಿ ಚುಚ್ಚೋದು ಮತ್ತು ಕಾಲು ಕಟ್ಟೋದು, ಈ ಥರದ್ದೆಲ್ಲ ಮಾಡ್ತಿದ್ರಿ. ಅದೆಲ್ಲ ಎತ್ತಿ ದಿನ ಒಂದು ಟೈಮ್ ನೇತಾಕ್ಬಿಡೋದು, ಈ ಥರದ್ದೆಲ್ಲ ಯಾವುದೇ ಕಾರಣಕ್ಕೂ ಮಾಡೋಕ್ಕೆ ಹೋಗ್ಬಿಡ್ರಿ. ಅಚ್ಚುಕಟ್ಟಾಗಿ ಕೋಳಿ ಸಾಕೋರು ಅಚ್ಚುಕಟ್ಟಾಗಿ ಈ ಥರ ನೀಟಾಗಿ ಅದೆಲ್ಲಿ ಕೂತಿರುತ್ತೋ ಆ ಜಾಗದಲ್ಲಿ ಕೂತ್ಕೊಳ್ಳೋಕೆ ಬಿಟ್ಬಿಡಿ. ಇಲ್ಲ ಅಂತಂದರೆ ಎತ್ತಿ ಎಸಿತೀನಿ ಅಂತಂದರೆ ಒಂದು 2 ಡೇಸ್ ಕಾಲು ಕಟ್ಬಿಟ್ಟು ಎಸ್ಬಿಡಿ. ಅಂದರೆ ಎಸ್ಬಿಡಿ ಅಂತಂದರೆ ಒಂದು ಸೈಡ್ಗೆ ಹಾಕ್ಬಿಡಿ. ಅದ್ರ ಪಾಡ್ಗೆ ಅದು ಹುಂಚೆ ಹತ್ತಿದ್ಮೇಲೆ ಕರೆಕ್ಟಾಗಿ ಮೊಟ್ಟೆಗೆ 15 ದಿನಕ್ಕೆ ಕರೆಕ್ಟಾಗಿ ಮೊಟ್ಟೆ ಬರುತ್ತೆ. 15 ದಿನದೊಳಗಡೆ ಮೊಟ್ಟೆಗೆ ಬಂದೇ ಬರ್ತದೆ ಫ್ರೆಂಡ್ಸ್.